ಬಸ್ ತಗೊಂಬರೋಣ ಅಂತ ಹೋಗಿ ನನ್ ಟೈಮ್ ಸಹ ಇಲ್ಲ, ಗಾಡಿಯಲ್ಲಿ ಬಿದ್ದಿ ನಾಯಿ ಅಡ್ಡ ಬಂದ್ಬಿಟ್ಟಿತ್ತು. ಹೋಗ್ತಾ ಇದೀನಿ ಇವಾಗ ಗೀಸ್ಕೊಂಬರೋಕೆ. ಬಸ್ಸು 7 o'clock ಬರೋಕೆ ಹೇಳಿದ್ದು. ನಾನು ಬೆಳಗ್ಗೆ ಬಂದಿದ್ದು 4 ಗಂಟೆ, 4:15 ಬಂದಿದ್ದು. ಮಲ್ಗಿಯೋದು 5 ಗಂಟೆ. ಹೋಗ್ತಾ ಇದೀನಿ ಇವಾಗ. ನಾನು ಒಂದು ಬಸ್ ಕಳೆದೋಗಿದ್ದು ಹುಡುಕು ಸಿಕ್ಕಿದ್ದು ಇವರೇ ಕೊಟ್ಟಿದ್ದು ನನಗೆ. ಬನ್ನಿ ಹೋಗೋಣ ಮನೆಗೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಬಸ್ ತಗೊಂಬರೋಣ ಅಂತ ಹೋಗಿ ನನ್ ಟೈಮ್ ಸಹ ಇಲ್ಲ, ಗಾಡಿಯಲ್ಲಿ ಬಿದ್ದಿ ನಾಯಿ ಅಡ್ಡ ಬಂದ್ಬಿಟ್ಟಿತ್ತು. ನೋಡಿ ಇಲ್ಲಿ ಏಟು ಅಲ್ಲಿ ಏಟು. ಗಾಡಿಗೆ ಏನಾಗಿಲ್ಲ, ಲಿಟ್ಟಲ್ಲಿ ಟೈಮ್ ಸಹ ಇಲ್ಲಪ್ಪ. ನಮ್ ಬಸ್ ಇಸ್ಕೊಂಬರೋಣ ಅಂತ ಇಸ್ಕೊಂಡ ಬಸ್. ನಾನು ಹೋಗ್ಬೇಕಾದ್ರೆ ನಾವು ಅವತ್ತು ಏನ್ ಡಿಸ್ಕಸ್ ಮಾಡೋಣ ಅಂತ ಹೇಳಕ್ ಹೋಗ್ಲಿಲ್ಲ ನಾನು. ಅದು ಲಿಟ್ಟಲ್ಲಿ ಬೆಳಗ್ಗೆನೆ ನಾಯಿ ಅಡ್ಡ ಬಂದ್ಬಿಡ್ತು. ಗಾಡಿ ಕಂಟ್ರೋಲ್ ಬರ್ಲಿಲ್ಲ, ಬಿದ್ದೋಗ್ಬಿಟ್ಟೆ. ना बोलेगा छोटी मुख्य बन के घर में क्या भी बोला नहीं। मेन रोड में हाईवे में ಇವತ್ತು ಆಫೀಸ್ಗೆ ಹೋಗೋದು, ಏನ್ ಮಾಡೋದು. ನಾಷ್ಟ ಮುಗಿಸ್ಕೊಂಡು ಬಂದೆ ಮೇಲ್ಗಡೆ ಮಲ್ಗನ ಅಂತ. ನಿಮ್ಗೆ ಟೈಮ್ ಸಹ ಇಲ್ವೋ ಇಲ್ಲ ನನ್ನ ಒಂದು ಕಿಸ್ಮತ್ ಸಹ ಇಲ್ವೋ ಮಾತೇ ಇಲ್ಲ ಗೊತ್ತಿಲ್ಲ. ಬಸ್ ಕಳ್ದೋಗುತ್ತೆ, ಬಸ್ ತಿರ್ಗಾ ಸಿಗುತ್ತೆ, ಆಮೇಲೆ ತಿರ್ಗಾ ಬೀಳ್ದಾಗುತ್ತೆ. ತಗೊಂಬರಕ್ಕೆ ಹೋಗ್ತೀನಿ, ಬೀಳ್ತೀನಿ. ನೋಡಿ ಎಲ್ಲೆಲ್ಲಿ ಏನಾಗಿದೆ ತೋರಿಸ್ತೀನಿ. ಇಲ್ಲೊಂದು ಟಿಂಕ್ರಿಂಗು ಏಟ್ ಬಿದ್ದೈತೆ, ಕಾಣಿಸ್ತಿಲ್ಲ ಅಷ್ಟೇ, ಉರಿದಿದೆ ನೋಡಿ. ಇಲ್ಲೆಲ್ಲ ಏಟ್ ಬಿದ್ದಿದೆಯಲ್ಲ, ಬಟ್ ಸ್ಟಿಲ್ ಏನು ಮಾಡೋಕ್ಕಾಗಲ್ಲ. ಲೈಫ್ ಶುಡ್ ಗೋ ಆನ್. ಓಕೆ ಬನ್ನಿ, ಏನು ಮಾಡೋಕ್ಕಲ್ಲ. ಮಲ್ಲಿಗೆ ಎದ್ದು ತಿರ್ಗಾ ಆಫೀಸ್ಗೆ ಹೋಗ್ಬೇಕು. ನಮಸ್ಕಾರ. ನಾನು ನಿಮ್ಮ ಜಗನ್ ಸಿಂಗ್. ವೆಲ್ಕಮ್ ಟು ಮೈ ಚಾನಲ್ ಲೋಕಲ್ ಪಬ್ಲಿಕ್ ಟ್ರಾವೆಲರ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೇನೆ ಫುಲ್ ಡ್ಯಾಮೇಜ್ ಕೈ ಕಾಣಲ್ಲ. ಬೆಳಗ್ಗೆ ನಾಯಿ ಬಂದ್ಬಿಟ್ಟು ಅದು ಆಫೀಸ್ಗೆ ಹೋಗ್ಬೇಕು. ಏನ್ ಮಾಡೋದು, ಕಲ್ಮ ನಮ್ದು, ಏನು ಮಾಡೋಕ್ಕಲ್ಲ, ಹೋಗ್ಲೇಬೇಕು. ನಡಿ, ಆಫೀಸ್ ರೆಡಿ ಆಗಿದ್ದೀನಿ, ಹೋಗಿದ್ದೀನಿ. ಕಾಲು ಚಪ್ಪಲಿ ಹಾಕೊಂಡು ಹೋಗ್ತಾ ಇರೋದು ನೋಡಿ. ಶೂನು ಹಾಕಿಲ್ಲ ಇವತ್ತು. ಶೂ ಹಾಕಿದ್ರೆ ಫುಲ್ ಡ್ಯಾಮೇಜ್. ಲೇಟ್ ಆಗೈತೆ, ಅದಕ್ಕಾಗಿ ಇವತ್ತು ಶೂ ಹಾಕೊಂಡು ಹೋಗ್ತಾ ಇರೋದು. ಹಾಕೊಂಡು ಹೋಗ್ತಾ ಇಲ್ಲ ಸರ್. ಬನ್ನಿ ಹೋಗೋಣ. ಹಲೋ ಬ್ರದರ್ಸ್, ನಡಿ ಹೋಗೋಣ. ಏನು ಮಾಡಕ್ಕಾಗಲ್ಲಪ್ಪ, ಬಾಡಿ ಫುಲ್ ಟಿಂಗ್ರಿಂಗ್ ಒಂದ್ ಸೈಡು. ಮನೇಲಿ ಕೆಲಸ ಮಾಡ್ಬೋದು, ಆದ್ರೆ ಡಿಸ್ಟ್ರಾಕ್ಷನ್ ಜಾಸ್ತಿ. ಡಿಸ್ಟ್ರಾಕ್ಷನ್ ಯಾವಲ್ಲ, ಖುದ್ ನಾನೇನೆ. ನಡಿ ಹೋಗೋಣ. ವೆಲ್ಕಮ್ ಬ್ಯಾಕ್ ಟು ದ ಸ್ಲೇ ಮೋಡ್. ಫುಲ್ ಡ್ಯಾಮೇಜ್ ಬಾಡಿ, ಆದ್ರೂ ಆಫೀಸ್ಗೆ ಬರಬೇಕು, ಕೆಲಸ ಮಾಡಬೇಕು. ಮನೇಲಿ ಸಿಸ್ಟಮ್ ಸರಿ ಬೇಕಾಗಲ್ಲ, ಅದಕ್ಕೆ ಬನ್ನಿ ಹೋಗೋಣ, ಕೆಲಸ ಮಾಡೋಣ. ಫ್ರೆಂಡ್ಸ್, ಜನ್ಬಿತ್ತವ ಸ್ಲೇವ್ ಮೋಡ್. ನಡಿ ಮನೆಗೆ ಹೋಗೋಣ. ಕುಟ್ಕೊಂಡ್ ಮನೆಗೆ ಬರ್ತಾ ಇದೀನಿ, ಆಫೀಸಿಗೆ ಬರ್ತಾ ಇದೀನಿ, ಮನೆಗೆ ಹೋಗ್ತಾ ಇದೀನಿ. ಏನು ಮಾಡೋಕ್ಕಾಗಲ್ಲ, ಹೋಗೋಣ ನಡಿ. ಇವಾಗ ಡಿನ್ನರ್ ಬಿಟ್ಟು ಎಲ್ಲೂ ಆಚೆನೂ ಬಂದಿಲ್ಲ. ಕೈ ಕಾಲು ನೋವು ಅಂತ, ಕೈ ಒಂಥರ ನೋವು. ಏನ್ ಮಾಡೋದು, ಅದು ಕೆಲ್ಸಕ್ಕೆ ಬರ್ಲೇಬೇಕಲ್ಲ. ನಡಿ ಹೋಗೋಣ ಮನೆ ಕಡೆಗೆ. ಫ್ರೆಂಡ್ಸ್, ಇವಾಗ ಜಸ್ಟ್ ಮನೆಗೆ ರೀಚ್ ಆಗಿದ್ದು. ನಾನು ನಿಮ್ಗೆ ಇವಾಗ ಹೇಳ್ತೀನಿ ಹೇಗೆ ನನಗೆ ಆಕ್ಸಿಡೆಂಟ್ ಆಗಿದ್ದು ಅಂದ್ರೆ. ಆಕ್ಸಿಡೆಂಟ್ ಹೇಗಾಗಿದೆ ಅಂದ್ರೆ, ಒಂದು ನಾನು ಬೆಳಗ್ಗೆ ಎದ್ದು ಬಸ್ ತರಕ್ಕೆ ಹೋಗ್ತಿದ್ದೆ. ನಾನು ಓದ್ ವಿಡಿಯೋ ನೋಡಿರ್ಬೋದು, ನನ್ನ ಬಸ್ ಕಳ್ದೋಗಿದೆ ಅಂತ ಹೇಳಿದ್ದೆ. ಹೌದು, ಅವರು ನನಗೆ ಮಾರನೇ ದಿವಸ ಫೋನ್ ಮಾಡಿದ್ದು, ಬಸ್ ಹತ್ರ ಇದೆ ಬನ್ನಿ, ನಾನು ಬಿಸಿ ಇದ್ದೆ, ಅದಕ್ಕೆ ಕಾಲ್ ಮಾಡೋಕ್ಕಾಗಲಿಲ್ಲ ಅಂದ್ರೆ. ಬಟ್ ಸ್ಟಿಲ್ ಫೈನ್, ಅವ್ರು ಫೋನ್ ಮಾಡಿದ್ದು ದೊಡ್ಡ ವಿಷಯ. ಅವರು ಫೋಟೋನು ಹಾಕಿರ್ತೀನಿ ನೋಡಿ. ಬೆಳಗ್ಗೆ ವಿಡಿಯೋ ನೋಡಿರ್ಬೋದು. ತುಂಬಾ ಒಳ್ಳೆಯವರು. ತುಂಬಾ ಈ ತರ 100ರಲ್ಲಿ ಒಬ್ರು ಇರೋರು. ಯಾರನ್ನ ಸಿಕ್ಕ ರಿಟರ್ನ್ ಕೊಡೋದು, ಯಾರು ಅಷ್ಟೊಂದು ಕೊಡಲ್ಲ, ಯಾರು ರಿಟರ್ನ್ ಮಾಡೋದಿಲ್ಲ. ತುಂಬಾ ಒಳ್ಳೆಯವರು. ಅವ್ರು ಕೊಟ್ಟಿದ್ದಕ್ಕೆ ದೊಡ್ಡ ಥ್ಯಾಂಕ್ ಯು. ಅವ್ರು ತರಕ್ಕೆ ಅಂತ ಹೋಗ್ತಾ ಇದ್ದೆ ನಾನು. ಅವಾಗ ಹೋಗ್ಬೇಕಾದ್ರೆ ಗಾಡಿ ನಾನು ನಾರ್ಮಲ್ ಸ್ಪೀಡ್ ಅಲ್ಲಿ ಒಂದು 30-20 ಇಲ್ಲ, ಮ್ಯಾಕ್ಸಿಮಮ್ ಅಂದ್ರೆ 40 ಇದ್ದೆ ನಾನು ಅಷ್ಟೇ. ಸಡನ್ ಆಗಿ ನಾಯಿ ಆ ಕಡೆ ಹೋಗ್ತಾ ಇದ್ದಲ್ಲ ಅಂದ್ಬಿಟ್ಟು ನಾನು ಸೈಡಿಗೆ ಬರೋಕೋದೆ. ನಾಯಿ ಏನ್ ಮಾಡಿದ್ರು, ಸಡನ್ ಆಗಿ ಯೂಟರ್ನ್ ಆಡಿದ್ದು ಈಗ ವಾಪಸ್ ನನ್ನ ಕಡೆಗೆ ಬಂದ್ಬಿಡ್ತದ್ದು. ನಾನು ಸಡನ್ ಆಗಿ ಬ್ರೇಕ್ ಅಪ್ಲೈ ಮಾಡಿದೆ, ಗಾಡಿ ಬಿದ್ದು ಬಿಡ್ತೀನಿ ಅಂತ. ಸಡನ್ ಆಗಿ ಅಪ್ಲೈ ಮಾಡಿ
ಮಾಡಿ ಗಾಡಿ ಗುದ್ದೆ ಬಿಟ್ಟೆ, ನನ್ನ ನಾಯಿಗೆ ಗುದ್ದು ಬಿಟ್ಟು ಸಡನ್ ಆಗಿ ಬ್ರೇಕ್ ಅಪ್ಲೈ ಮಾಡೋದಲ್ಲ, ಗುದ್ದಿ ನಾನು ಬಿದ್ದೆ ಫುಲ್ ಲೆಫ್ಟ್ ಸೈಡ್ ಅಲ್ಲಿ ತಿಂಕ್ರಿಂಗು. ಈ ತರ ಆಗಿತ್ತು. ಈಗ ಮನೆಗ್ ಬಂದು ಮನೆಗ್ ಡಿಟಾಲ್ ಗಿಟಾಲ್ ನಮ್ಮ ಅಮ್ಮ ಹಚ್ಚಿ, ನಮ್ಮ ಅಮ್ಮ ಬೇಜಾರಾಗ್ಬಿಟ್ಟು ಏನಪ್ಪ ಈ ತರ ಫಸ್ಟ್ ಇದೊಂದು ಅದೊಂದು ತಿರ್ಗಾ ಸಿಕ್ತು. ಅದೊಂದು ಖುಷಿ ಇತ್ತು, ಬಟ್ ಸ್ಟಿಲ್ ತಿರ್ಗಾ ಆಕ್ಸಿಡೆಂಟ್ ಎಲ್ಲ ಆಗೋಯ್ತಲ್ಲ ಅನ್ಬಿಟ್ಟು ಅದೊಂದು ಬೇಜಾರು. ಏನು ಮಾಡಕ್ಕಾಗಲ್ಲ, ಬ್ಯಾಡ್ ಲಕ್ ಅಂತ ಏನಿಲ್ಲ ಪಾಪ, ಏನು ಮಾಡಕ್ಕಾಗಲ್ಲ. ನಾಯಿ ನಾನು ಸಡನ್ ಆಗಿ ಬ್ರೇಕ್ ಹೊಡೆದೆ, ಅದಕ್ಕೆ ಆ ತರ ಆಗೋಯ್ತು. ಬಟ್ ಸ್ಟಿಲ್ ಇವಾಗ ಹೋಗೋಣ, ನಿದ್ದೆ ಮಾಡೋಣ, ತಿರ್ಗಾ ಬೆಳಗ್ಗೆ ಎದ್ದಿ ತಿರ್ಗಾ ಬೇರೆ ಕೆಲಸ ಇದೆ, ಕೆಲಸ ಮುಗಿಸ್ಬೇಕು. ಯಾವಾಗ್ಲೂ ಹೇಳೋದು ನಾನು, ಯಾವಾಗ್ಲೂ ಒಂದೇ ಹ್ಯಾವ್ ಎ ಗ್ರೇಟ್ ಡೇ ಅನ್ನೋದಕ್ಕಿಂತ ಮುಂಚೆ ನೀವು ಗ್ರೇಟ್ ಡೇನ ಹೇಗೆ ನೀವು ಸಂಪಾದಿಸ್ತೀರಾ, ನೀವು ಅದನ್ನ ಹೇಗೆ ನೀವು ಹೇಗೆ ಅದನ್ನ ನೀವು ಗ್ರೇಟ್ ಡೇ ಅದು ಸುಮ್ಮನೆ ಬರಲ್ಲ ಎಲ್ರಿಗೂ. ನೀವು ಇವತ್ತು ವರ್ಕ್ ಮಾಡಿದ್ರೆ ನಿಮ್ಗೆ ಗ್ರೇಟ್ ಡೇ ಬರೋದು, ನೀವು ಇವತ್ತು ವರ್ಕ್ ಮಾಡಿದ್ರೆ ಗ್ರೇಟ್ ಡೇ ಬರಲ್ಲ. ನಿಮ್ಮ ಒಂದು ಡ್ರೀಮ್ ಅಲ್ಲಿ ವರ್ಕ್ ಮಾಡೋದನ್ನೇ ನಿಮ್ಮ ಒಂದು ಡ್ರೀಮ್ ಅಚೀವ್ ಆಗೋದು. ಬರುತ್ತೆ, ಮಾಡೋಣ 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 ಅನ್ಕೊಂಡಿದ್ರೆ ಡೇ ಹೋಗ್ತಾನೆ ಇರ್ತದೆ ಅಷ್ಟೇ. ಓಕೆ ಫೈನ್, ವರ್ಕ್ ಆನ್ ಯುವರ್ ಸ್ಕಿಲ್, ವರ್ಕ್ ಆನ್ ಯುವರ್ ಡ್ರೀಮ್. ನಿಮ್ಮ ಡ್ರೀಮ್ಗೆ ಒಂದು ಜಾಬ್ ಬೇಕು, ಆ ಜಾಬ್ ಇಟ್ಕೊಂಡು ನಿಮ್ಮ ಡ್ರೀಮ್ ನ ಫುಲ್ಫಿಲ್ ಮಾಡಿ. ನೀವೇನಾದ್ರೂ ಸಿಲ್ವರ್ ಸ್ಪೂನ್ ಎಲ್ಲ ಮಸ್ತಾಗಿ ದುಡ್ಡಿಟ್ಟಿದೆ ಪರವಾಗಿಲ್ಲ, ಫೈನ್, ಏನು ಮಾಡೋಕ್ಕಾಗಲ್ಲ. ನಿಮ್ಮ ಪ್ಯಾಷನ್ ಮೇಲೆ ವರ್ಕ್ ಮಾಡಿ, ನಿಮ್ಮ ಪ್ಯಾಷನ್ ಏನಾದ್ರು ತಿಳ್ಕೊಳ್ಳಿ. ನಿಮ್ಮ ಯಾವ್ದೇ ಒಂದು ಕೆಲಸದಲ್ಲಿ ಒಂದು ಖುಷಿ ಇದ್ದನೆ ಕೆಲಸ ಮಾಡಕ್ಕೆ ಒಂದು ಮಜಾ. ಯಾವಾಗ ಖುಷಿ ಹೋಗ್ಬಿಡುತ್ತೆ ಒಂದು ಕೆಲಸದಲ್ಲಿ, ಆ ಮಜಾ ಹೋಗ್ಬಿಡುತ್ತೆ. ಎನಿ ಹ್ಯಾವ್ ಎ ಗ್ರೇಟ್ ಡೇ, ಸಿ ಯು, ಬೈ, ಸಿ ಯು, ನನ್ನ ವಿಡಿಯೋ, ಲವ್ ಯು ಆಲ್.